ಮದುವೆ ಬಹಳ ಅದ್ದೂರಿಯಾಗೇ ಮಾಡಿದ್ರಿ. ಸಮಯ ಸಾಕಾಗಿಲ್ಲ, ಇನ್ನೂ ಚೆನ್ನಾಗಿ ಮಾಡಬಹುದಾಯ್ತು. ಅಂದಾಗ ನಿಮ್ ತೆಂಗಿನ ತೋಟದ ಫಲ ಹೇಗಿದೆ? ಬಹಳ ಚೆನ್ನಾಗಿದೆ. ಇನ್ ಸ್ವಲ್ಪ ಸಸಿ ಹಾಕ್ಸೋಣ ಅಂತಿದ್ದೀನಿ. ಈ ವರ್ಷ ತೆಂಗಿಗೆ ಒಳ್ಳೆ ಬೆಲೆ. ಹೌದೌದು, ಈ ಸಲ ತೆಂಗು ಬೆಳೆದವ್ರಿಗೆಲ್ಲ ಒಳ್ಳೆ ಲಾಭನೇ. ಶಿವಪ್ಪನವ್ರೆ, ಆ ಮಗು ನಿಮ್ಮ ಮಗಳು ಅಂತ ಗೊತ್ತಿರ್ಲಿಲ್ಲ. ಹೌದಾ? ಗುಣ ನಡತೆ ಎಲ್ಲ ನೋಡಿದ್ರೆ ಅವ್ರ ತಾಯಿ ತರನೇ. ಏನ್ ವಿಷಯ? ಅವಳನ್ನು ತುಂಬಾನೇ ಗಮನಿಸಿದ್ದೀರಾ? ಏನೂ ಇಲ್ಲಮ್ಮ, ನಿಮ್ ಜೊತೆ ಸಂಬಂಧ ಬೆಳೆಸೋಣ ಅಂತ. ಏನು, ನಿಮಗೆ ಮದುವೆ ವಯಸ್ಸಿನ ಮಗ ಇದ್ದಾನ? ಒಳ್ಳೆ ಚೆನ್ನಾಗಿ ಕೇಳಿದ್ರಿ. ನನ್ನ ಮಗ BA ಓದಿದ್ದಾನೆ, ಮೈಸೂರಿನಲ್ಲಿ ಕೆಲಸದಲ್ಲಿದ್ದಾನೆ. ನನ್ ಮಗನ ಮೈಸೂರಲ್ಲಿ ಇರೋದು, ಒಂದ್ ವೇಳೆ ಗೊತ್ತಿರ್ಬೋದು. ಶಂಕರ, ಇವ್ರ ಮಗನ ಪರಿಚಯ ಇದೆ ನಿನ್ಗೆ? ಯಾರು? ರಘು ಅಂತಪ್ಪ, ಬಜಾಜ್ ಕಂಪ್ನಿಲಿ ಇದ್ದಾನೆ. ಬಂಡಳ್ಳಿ ರಘುನಾ? ಅವ್ರ ನನ್ನ ಫ್ರೆಂಡು. ಅಪ್ಪ, ನೀವು ಮೈಸೂರು ಬಂದಿದ್ದಾಗ ಹಾಸ್ಟೆಲ್ ಕರ್ಕೊಂಬಂದ್ ನಾನು ಬಿಡ್ಲಿಲ್ವಾ? ಅವರೇ. ಹೌದಾ? ಒಳ್ಳೆ ಹುಡುಗ ಇದ್ದಂಗಿದ್ದಾನೆ. ನಾನ್ ನಿಮ್ ಮಗನ್ ನೋಡಿದೀನಿ. ಅರೆ, ನಮ್ಮ ಮಗನ ಆಗ್ಲಿ ನೋಡಿದೀರಾ? ನೋಡಿದ್ರ? ನಮ್ಗೆ ಗೊತ್ತಿಲ್ಲದೆ ಯಾವ್ಯಾವ ರೀತಿ ಸಂಬಂಧ ಬೆಳೆಯುತ್ತೆ. ಶಿವಪ್ಪನರೇ, ಸುತ್ತಿ ಬಳಸಿ ಮಾತ್ಯಾಕೆ? ನಿಮ್ ಮಗಳನ್ನ ನನ್ನ ಮಗನಿಗೆ ತಂದ್ಕೋಬೇಕು ಅನ್ಕೊಂಡಿದೀವಿ. ಅದಕ್ಕೆ ನೀವು ಗಂಡ ಹೆಂಡ್ತಿರಿಬ್ರು ಮನ್ಸು ಮಾಡ್ಬೇಕು. ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಅಂತ ದೊಡ್ಡವ್ರು ಹೇಳಿದ್ದಾರೆ. ನಮ್ಮ ಕೈಲಿ ಏನಿದೆ? ಋಣಾನು ಬಂದ ಇದ್ರೆ ಅವಳು ನಿಮ್ಮನೇನೆ ತುಂಬಬಹುದು. ಆ ದೇವ್ರ ಇಚ್ಛೆಯಲ್ಲಿ ಏನಿದೆಯೋ ಏನು. ತುಂಬಾ ಸಂತೋಷ. ರೈತರಿಗೆ ಸೊಸೈಟಿಯ ಸಾಲ ಮನ್ನಾ. ಅಪ್ಪ. ಓಹೋ ರಘು, ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಪ್ಪ. ಎಲ್ಲಪ್ಪ ಅಮ್ಮ? ಒಳಗಿದ್ದಾಳೆ. ಲೇ, ಯಾರು ಬಂದಿದ್ದಾರೆ ನೋಡೆ. ಅಲ್ಲ ರಘು, ಒಂದ್ ಕಾಗದ ಬರೀದ್ ಬೇಡವಾ? ಕೆಲಸ ತುಂಬಾ ಜಾಸ್ತಿಪ್ಪ. ಚೆನ್ನಾಗಿದ್ಯಾ ಕಂದ? ಚೆನ್ನಾಗಿದ್ದೀನಮ್ಮ. ಯಾಕೋ ಇಷ್ಟೊಂದು ಸೊರ್ಗೋಗಿದ್ಯಾ? ಮೈಗೆ ಹುಷಾರಿಲ್ವಾ? ಹಾಗೇನೂ ಇಲ್ಲ, ಚೆನ್ನಾಗೇ ಇದ್ದೀನಿ. ಬಹುಶಃ ನಿನ್ ಕೈ ಊಟ ಮಾಡಿಲ್ವಲ್ಲ, ಅದಕ್ಕೇನಾದ್ರೂ ಸಣ್ಣ ಆಗಿರ್ಬೇಕು ನೋಡು. ಇರು, ಸ್ವಲ್ಪ ಮಜ್ಜಿಗೆ ತರ್ಸಿ. ಸರಿಮ್ಮ. ರಘು, ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ಮುಂದಿನ ವಾರ ನೀನ್ ನೋಡೋದಕ್ಕೆ ನಾನೇ ಬರೋಣ ಅಂತಿದ್ದೆ. ಏನಪ್ಪಾ ಅಂತ ವಿಷಯ? ಮಾಂಬಳ್ಳಿಲಿ ನಿನ್ಗೊಂದು ಹೆಣ್ಣು ನೋಡಿದೀವಿ. ಹೆಣ್ಣ? ನನ್ಗೆ ಯಾಕಪ್ಪ ಈಗ್ಲಿ ಮದುವೆ? ಯಾಕೆ ಅಂದ್ರೆ ನೀನ್ ಇನ್ನೂ ಆಡೋ ಮಗುನಾ? ನೋಡು, ಯಾವ್ಯಾವ ವಯಸ್ಸಿನಲ್ಲಿ ಏನೇನಾಗ್ಬೇಕೋ ಅದಾದ್ರೇನೆ ಚಂದ. ಶಿವಪ್ಪನವ್ರಿಗೆ ಒಬ್ಳೆ ಮಗಳು, ಇಬ್ರು ಅಣ್ಣಂದಿರಿದ್ದಾರೆ. ಬಹಳ ಒಳ್ಳೆ ಜನ. ಹುಡುಗಿನೂ ಅಷ್ಟೇ, ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ. ನಿನಗೆ ಹೇಳಿ ಮಾಡಿಸಿದ ಜೋಡಿ. ಆ ಹುಡುಗಿ ಅಣ್ಣ ಮೈಸೂರಿನಲ್ಲಿ ಓದ್ತಾ ಇದ್ದಾನಂತೆ, ನಿನಗೂ ಪರಿಚಯ ಅಂತೆ. ಹೌದಾ? ಅವನ ಹೆಸರೇನಂತೆ? ಅವನ ಹೆಸರು ಶಂಕರ್ ಅಂತ. ಓಹ್, ಶಂಕರ್ ತಂಗಿನಾ? ಆ ಹುಡುಗನು ಅಷ್ಟೇ ನಿನ್ನ ವಿಷಯ ಕೇಳಿ ತುಂಬಾ ಸಂತೋಷ ಪಟ್ಟ. ಲೇ, ಆ ಹುಡುಗಿ ಫೋಟೋ ತಂದ್ವಲ್ಲ, ತಗೊಂಬ. ಇರಿ, ತರ್ತೀನಿ. ರಘು, ನೀನೊಂದ್ಸಲಿ ಮಾಂಬಳ್ಳಿಗೆ ಹೋಗಿ ಆ ಹುಡುಗಿ ನೋಡ್ಕೊಂಬಂದ್ಬಿಟ್ರೆ. ಅಪ್ಪ, ಇವತ್ತಿನವರೆಗೂ ನಿಮ್ ಇಷ್ಟಕ್ಕೆ ವಿರೋಧವಾಗಿ ನಾನು ಯಾವತ್ತು ನಡ್ಕೊಂಡಿದ್ದೀನಿ ಹೇಳಿ? ಆ ಹುಡುಗಿ ಹೇಗಿದ್ರು ಪರವಾಗಿಲ್ಲ, ನೀವಿಬ್ರು ಒಪ್ಕೊಂಡ್ಮೇಲೆ ನನಗೂ ಒಪ್ಕೇನೆ. ಹೇಗಿದ್ರೆ ಯಾಕೆ, ನೀನ್ ಹುಡುಗಿನ ನೋಡಿದ್ರೆ ತುಂಬಾ ಮೆಚ್ಕೋತ್ಯಾ. ಇಲ್ಲಿ ನೋಡು. ಕೊಡತ್ಗೆ ನಾನು ಸ್ವಲ್ಪ ಕಟ್ತೀನಿ. ಅಷ್ಟೊತ್ತಿಂದ ನೀನೇ ಕಟ್ತಾ ಇದೀಯಾ. ಇದೊಂದು ದೊಡ್ಡ ಕೆಲ್ಸನ 10 ಮಾರ್ಬೇಕಾದ್ರೂ ನಾನೇ ಕಟ್ತೀನಿ. ಪದ್ಮ, ನೀನ್ ಎದ್ದೋಗಮ್ಮ, ನಾನ್ ನೋಡ್ಕೋತೀನಿ. ಇಷ್ಟು ಬೇಗ ನಿದ್ದೆ ಬರಲ್ಲ ಅತ್ತೆ. ಒಂದಿಷ್ಟು ಪಾತ್ರೆಗಳಿವೆ, ತೊಳೆದಿಟ್ಬಿಟ್ಟು ಹೋಗ್ತೀನಿ. ಬೇಡ ಅದ್ಕೆ, ನಾನೇ ತೊಳಿತೀನಿ. ನೋಡಮ್ಮ, ಕೆಲಸ ಮಾಡೋದು ಮುಂದೆ ಇದ್ದೇ ಇದೆ. ಈಗ ಸ್ವಲ್ಪ ಆರಾಮಾಗಿರು. ಎದ್ದೇಳು. ಹೂ ತಗೊಂಡೋಗು, ನಾಳೆ ಮುಡ್ಕೊ. ನೀನ್ ಕಟ್ತೀಯಾ? ಹಾ, ಇಲ್ಲಿ ನಿಲ್ಸಿ. ತಗೋಪ್ಪ. ಬನ್ನಿ ಶಂಕರ್, ಇದೇ ನಮ್ಮನೆ. ಅಮ್ಮ, ಅಮ್ಮ, ಇವರು ಶಂಕರ್ ಅಂತ ನನ್ನ ಫ್ರೆಂಡು. ನಮಸ್ಕಾರ. ನನ್ನಿಂದೇನಾಗ್ಬೇಕಾಗಿತ್ತು? ನಾನು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಮಾತಾಡಿ. ನಾನು ನಿಮ್ ಮಗಳು ರೇಖಾನು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದೀವಿ. ಮದುವೆ ಆಗ್ಬೇಕು ಅಂತ ನಿರ್ಧಾರನೂ ಮಾಡಿದ್ದೀವಿ. ಓ, ತುಂಬಾ ಸಂತೋಷ. ಏನ್ ಮಾಡ್ಕೊಂಡಿದ್ದೀರಾ? ಓದ್ತಾ ಇದ್ದೀನಿ. ನಿಮ್ ತಂದೆ IAS ಆಫೀಸರಾ, IPS ಆಫೀಸರಾ, ಇಲ್ಲ ದೊಡ್ಡ ಕಾಂಟ್ರಾಕ್ಟರಾ? ವ್ಯವಸಾಯ ಮಾಡ್ತಿದ್ದಾರೆ. ವ್ಯವಸಾಯ ಮಾಡ್ಕೊಂಡಿದ್ದಾರಾ? ತುಂಬಾ ದೊಡ್ಡ ಕೆಲ್ಸ. ಏನೇ ದಿಕ್ಕು ದೇಸೆಲ್ ಬಿಖಾರಿನ ಮದುವೆ ಆಗ್ತೀನಿ ಅಂತ ಮನೆವರೆಗೂ ಕರ್ಕೊಂಡ್ ಬಂದಿದ್ಯಲ್ಲ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ?
ನನ್ನ ಮಗಳನ್ ಮದ್ವೆ ಆಗೋಕೆ ನಿನ್ಗೇನ್ ಅರ್ಹತೆ ಇದೆ? ವಯಸ್ಸಿದೆ, ದುಡಿಯೋ ಶಕ್ತಿ ಇದೆ, ಇವಳನ್ನ ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ನಂಬಿಕೆ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಗಂಡಸ್ತನ ಇದೆ. ಒಬ್ಬ ಫುಟ್ಪಾತ್ ಮೇಲೆ ಜೀವನ ಮಾಡೋನ್ಗೂ ಇದೆಲ್ಲ ಇರುತ್ತೆ. ಏನು ತಿಳಿದನ್ ಮಗಳು ಮನ್ಸ್ ಕೆಡ್ಸಿ ಮದ್ವೆ ಮಾಡ್ಕೊಂಡು ನನ್ನ ಆಸ್ತಿನೆಲ್ಲ ಒಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ? ನೋಡು, ಈ ಮನೆ ಅಳಿನಾಗ್ ಬರ್ಬೇಕಾದ್ರೆ ಏನೇನಿರ್ಬೇಕು ಗೊತ್ತಾ? ಹಣ, ಆಸ್ತಿ, ಈ ಸಮಾಜದಲ್ಲಿ ಒಂದೊಳ್ಳೆ ಲೆವೆಲ್. ಮೊದ್ಲು ಇದನ್ನೆಲ್ಲ ಸಂಪಾದನೆ ಮಾಡ್ಕೊಂಡ್ ಬಾ. ಆಮೇಲೆ ನನ್ನ ಮಗಳನ್ನ ನಾನೇ ನನ್ನ ಕೈಯಾರ ನಿನಗ್ ದಾರಿ ಎರ್ದ್ಕೊಡ್ತೀನಿ. ಏಯ್, ಮುಖ ಏನ್ ನೋಡ್ತೀಯ? ಮರ್ಯಾದಿಂದ ಆಚೆ ಹೋಗ್ತೀಯಾ ಇಲ್ಲ ಕುತ್ಕೆ ಹಿಡ್ದು ಆಚೆ ತಲ್ಲಿಸ್ಬೇಕಾ? ಶಂಕರ್, ಅಮ್ಮ ಮನೆಗ್ ಬಂದವ್ರನ್ನ ಈ ರೀತಿ ಅವಮಾನ ಮಾಡಿದ್ಯಲ್ಲ, ಇದು ಸರಿನಾ? ಮುಚ್ಚ ಬಾಯಿ. ನನ್ನ ಮಗಳಾಗಿ ನನ್ನ ಲೆವೆಲ್ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೇನೆ ನೀನು? ನೋಡು, ನಮ್ ಗೌರವ್ ತಕ್ಕಂತೆ, ನಮ್ ಅಂತಸ್ತಿಗೆ ತಕ್ಕಂತೆ ಹುಡುಗನ್ ಕರ್ಕೊಂಡ್ ಬಾ. ಆಗ ನಾನ್ ನಿನ್ನ ಒಪ್ತೀನಿ. ನಾನೇ ನಿಂತು ನಿನ್ ಮದ್ವೆ ಮಾಡ್ತೀನಿ. ನಾನ್ ಶಂಕರ್ನೇ ಮದ್ವೆ ಆಗೋದು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಾನೀಗ ಅವನ ಹತ್ರನೇ ಹೋಗ್ತೀನಿ. ಏನ್ ಮಾಡ್ತೀವಿ ಮಾಡು. ರೇಖಾ, ಬೇಡ. ಇವತ್ತಿಗೆ ನನ್ನ ನಿನ್ನ ಋಣ ತೀರೋಯ್ತು. ಡ್ರೈವರ್, ಅಯ್ಯೋ, ಅದ್ಕೆ 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 ಅಮ್ಮ ಅಮ್ಮ ಬಾಮ್ಮ ಇಲ್ಲಿ. ಅದ್ಕೆ ಏನಮ್ಮ? ಅಯ್ಯೋ ಅದ್ಕೆ ನೋಡಮ್ಮ. ಪದ್ಮ ಯಾಕೆ ಬಿಟ್ಬಿಟ್ಲು? ಪದ್ಮ, ನೀರ್ ತಗೋ. ಪದ್ಮ, ಪದ್ಮ, ಇಲ್ಲಿ ನೋಡಮ್ಮ. ಏನಾಯ್ತಮ್ಮ? ಯಾಕೋ ಇದ್ದಕ್ಕಿದ್ದಾಗೆ ತಲೆ ಸುತ್ತದಾಗಾಯ್ತು ಅತ್ತೆ. ಹೌದಾ? ಬಾಂತಿ ಬರೋ ಹಾಗಿದ್ಯಾ? ಹೌದಾ? ಹಾಗಾದ್ರೆ ನಾನು ಅಜ್ಜಿ ಆಗ್ತಾ ಇದ್ದೀನಿ. ಎದ್ದೇಳಮ್ಮ, ಸ್ವಲ್ಪ ಹೊತ್ತು ಮಲಕ್ಕೋ, ಎಲ್ಲ ಸರಿ ಹೋಗುತ್ತೆ. ಪದ್ಮನಿಗೆ ಏನಾಯ್ತು? ಅದೆಲ್ಲ ಕೇಳ್ಬೇಡ, ಸುಮ್ನೆ ಇರು. ಯಾಕಮ್ಮ ಅಷ್ಟು ಕೋಪ ಮಾಡ್ಕೋತೀಯ? ನೀನ್ ತಂದೆ ಆಗ್ತಾ ಇದೀಯಾ ಕಣೋ. ಅಯ್ಯ, ನೀನೇ ನಾಚ್ಕೋತೀಯ? ನೀನ ಏನು ಬಹಳ ಸಂತೋಷವಾಗಿದೀಯಾ? ಏನ್ ವಿಷಯ? ನಗಣ ಹೋಗಪ್ಪ. ಚಲ ಇವನ ಇವನ್ ಯಾಕೆ ನಾಚ್ಕೊಂಡು ಹೋಗ್ತಾ ಇದ್ದಾನೆ? ಅಮ್ಮ ಸೀತಾ, ಸ್ವಲ್ಪ ನೀರು ತಗೊಂಡ್ ಬಮ್ಮ. ತಂದೆಪ್ಪ. ಏನಂದ್ರೆ ರೀ, ನಾನ್ ಸಕ್ಕರೆ ತಂದಿದ್ದೀನಿ ನೋಡಿ. ಸಕ್ಕರೆನಾ? ಯಾಕೆ? ನಿಮ್ ಬಾಯಿ ಸಿಹಿ ಮಾಡಕ್ಕೆ. ಓ, ನಿಂಗೆ ವಿಷಯ ಗೊತ್ತಾಗೋಯ್ತಾ? ಯಾವ ವಿಷಯ? ಮತ್ ನೀನ್ ಯಾಕೆ ಸಕ್ಕರೆ ತಂದೆ? ನಾನೊಂದು ಒಳ್ಳೆ ಸುದ್ದಿ ಹೇಳ್ತೀನಿ. ನಾನೊಂದು ಒಳ್ಳೆ ಸುದ್ದಿ ಹೇಳ್ತೀನಿ. ಇಲ್ಲ, ನಾನೇ ಮೊದ್ಲು ಇಲ್ಲ, ನಾನ್ ಮೊದ್ಲು ಹೇಳ್ಬೇಕು. ರೀ, ನೀವು ತಾತ ಆಗ್ತೀರಾ? ಹೌದಾ? ಆ? ಹಾಗಾದ್ರೆ ನೀನ್ ಅಜ್ಜಿ ಆಗ್ತೀಯಾ? ಹೌದು. ಎಲ್ಲಿ? ನಿನ್ ಬಾಯಿ ತೆಗಿ. ಈಗ ನಿಮ್ ಸುದ್ದಿ ಹೇಳಿ. ಹೇಳ್ಬಿಡ್ಲ? ಸಂತೆಲಿ ಸಿದ್ದರಾಮಣ್ಣವ್ರು ಸಿಕ್ಕಿದ್ರು. ನನ್ ಸಿಕ್ಕಾಪಟ್ಟೆ ಬೇಗ ಶುರು ಮಾಡ್ಬಿಟ್ರು. ಏನ್ರಿ, ನಿಮ್ ಮಗಳು ಸೀತಾನ ನಮ್ ರಘುಗೆ ಯಾವಾಗ್ಲಿ ಮದುವೆ ಮಾಡ್ಕೊಡ್ತೀರಾ ಅಂತ ಕೇಳಿದ್ರು. ನಾನು ಮುಂದಿನ ತಿಂಗಳು ನೋಡೋಣಪ್ಪ, ಯಾವ್ದಕ್ಕೂ ಗೌರಿನ ಒಂದ್ ಮಾತು ಕೇಳ್ತೀನಿ ಹಿಂದೆ. ನೀನೇನ್ ಹೇಳ್ತೀಯ? ನಿಮ್ ತೀರ್ಮಾನ ನನ್ನ ತೀರ್ಮಾನ. ಅವಳೇನ್ ಹೇಳ್ತಾಳೆ?